ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶನಿ ಕಾರಕತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಶನಿಗ್ರಹದ ಕಾರಕತ್ವ ಅಂದರೆ ಏನು? ಈ ಕಾರಕತ್ವ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಯಾವ ರಾಶಿಗೆ ಈ ಕಾರಕತ್ವದ ಪ್ರಭಾವ ಬೀರುತ್ತೆ? ವಿಶೇಷವಾಗಿ ಹೇಳಬೇಕೆಂದರೆ ಮಕರ ಮತ್ತು ಕುಂಭ ರಾಶಿಯವರಿಗೆ ಅಧಿಪತಿ ಸ್ಥಾನದಲ್ಲಿರುವಂತಹ ಶನಿಯ ಕಾರಕತ್ವ ತಾಗುತ್ತೆ. ಅದರಲ್ಲಿಯೂ ಕೂಡ ಕುಂಭರಾಶಿಯವರ ಮೇಲೆ ಶನಿಯ ಪಾರಪತ್ಯ ಜಾಸ್ತಿ ಇರುತ್ತೆ. ಈ ಶನಿಯ ಕಾರಕತ್ವಕ್ಕೆ ಕುಂಭರಾಶಿಯವರು ಒಳಗಾದಾಗ ಅವರ ಗುಣ, ನಡತೆ, ಸ್ವಭಾವ, ಹಾಗೆ ಶನಿಯ ನಕಾರಾತ್ಮಕ ಕಾರಕತ್ವ ಶುರು ಆದಾಗ ಅವರಲ್ಲಾಗುವಂಥ ಬದಲಾವಣೆಗಳು, ಅವರ ಆರೋಗ್ಯದಲ್ಲಾಗುವಂಥ ಏರುಪೇರುಗಳು, ಕೆಲಸ ಕಾರ್ಯ, ಹಣಕಾಸು, ವ್ಯಾಪಾರ ವ್ಯವಹಾರದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳಾಗ್ತದೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಕಾರಕತ್ವ ತುಂಬ ಮುಖ್ಯವಾದಂತಹ ವಿಷಯವಾಗಿರ್ತದೆ. ಪ್ರತಿ ಗ್ರಹವು ಕೆಲವು ನಿರ್ದಿಷ್ಟ ಅಂಶಗಳು, ಸಂಬಂಧಗಳು, ಹಾಗೆ ಜೀವನದ ಘಟನೆಗಳನ್ನು ತಿಳಿಸುವಂತಹ ಸಂಕೇತವೇ ಕಾರಕತ್ವವಾಗಿರ್ತದೆ ಅಂತ ನಾವು ಹೇಳ್ಬೋದು. ಒಂದೊಂದು ಗ್ರಹವು ಏನು 9 ಗ್ರಹ ಇರ್ತವೆ, ಒಂದೊಂದು ರಾಶಿಗಳ ಮೇಲೆ ಅವರ ಜೀವನದ ಸಂಬಂಧ, ಸುಖ, ಶಾಂತಿ, ನೆಮ್ಮದಿಯ ಒಂದು ಕಾರಕತ್ವವನ್ನು ಸೂಚಿಸುವ ಸಂಕೇತಗಳಾಗಿರ್ತದೆ. ಹೇಗೆಂದರೆ, ನಾವು ಸೂರ್ಯನನ್ನು ತಂದೆಯ ಸ್ಥಾನಕ್ಕೆ ಹೋಲಿಸಿದ್ರೆ ಚಂದ್ರನನ್ನು ತಾಯಿಯ ಸ್ಥಾನಕ್ಕೆ ಹೋಲಿಸ್ತೀವಿ. ಒಂದು ಸೂರ್ಯ ರಾಜನಂತೆ ನಮಗೆ ವಿಜೃಂಭಣೆಯಾಗಿ ಈ ಗ್ರಹಗತಿಗಳಲ್ಲಿ ಕಾಣ್ತಾ ಇರ್ತಾನೆ. ಆದರೆ ಶನಿಯ ಕಾರಕತ್ವಕ್ಕೆ ಒಳಗಾದಂಥ ವ್ಯಕ್ತಿಗಳ ಪ್ರಭಾವ ನೆಗೆಟಿವಿಟಿಯಾಗಿ ಕಾಡುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಕರ ಮತ್ತು ಕುಂಭ ರಾಶಿಗೆ ಅಧಿಪತಿಯಾಗಿರುವಂತಹ ಶನಿಗ್ರಹ ಮನುಷ್ಯನ ಜಾತಕದ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವ ಬೀರ್ತಾನೆ, ಅವನ ಗುಣಲಕ್ಷಣಗಳು ಹೇಗಿರ್ತದೆ ಆ ರಾಶಿಯ ವ್ಯಕ್ತಿಗಳಲ್ಲಿ. ನೋಡಿ, ಒಂದು ಶನಿಗ್ರಹ ಮಕರ ಮತ್ತು ಕುಂಭ ರಾಶಿಗೆ ಅಧಿಪತಿಯಾದಂಥ ಸ್ಥಾನದಲ್ಲಿ ವಿರಾಜಮಾನವಾಗಿ ಇದ್ದಾಗ ನಾವು ಶನಿಗ್ರಹವನ್ನು ಪೃಥ್ವಿ ತತ್ವಕ್ಕೆ ಹಾಗೂ ವಾಯು ತತ್ವದ ಅಧಿಪತಿಯನ್ನಾಗಿ ನಾವು ನೋಡ್ತೀವಿ. ಇನ್ನು ಶನಿಗ್ರಹದ ಪಾರುಪತ್ಯ ಕುಂಭರಾಶಿಯವರ ಮೇಲೆ ಹೆಚ್ಚಾಗಿರೋದ್ರಿಂದ ಕುಂಭರಾಶಿಯವರು ತತ್ವಜ್ಞಾನಿಗಳಾಗಿರ್ತಾರೆ, ಶ್ರಮಜೀವಿಗಳಾಗಿರ್ತಾರೆ. ಕಾರಕತ್ವ ಶುಭ ಫಲ ಕೊಡಬೇಕಾದ್ರೆ ಸ್ವಲ್ಪ ಕಪ್ಪು ಬಣ್ಣದ ವ್ಯಕ್ತಿಗಳಾಗಿರ್ತಾರೆ ಕುಂಭರಾಶಿಯವರು. ಸ್ವಲ್ಪ ಅನಾರೋಗ್ಯ ಪೀಡಿತರು ಆಗಿರ್ತಾರೆ. ಒಂದೊಮ್ಮೆ ರೋಗಗ್ರಸ್ತರಾಗಿ ಕಾಣುವಂಥ ಲಕ್ಷಣವೂ ಬರುತ್ತೆ ಕುಂಭರಾಶಿಯವರಿಗೆ. ಮತ್ತು ಇವರು ಸಿದ್ಧಾಂತಗಳ ಮೇಲೆ, ಮಠ ಮಂದಿರಗಳ ಮೇಲೆ ಹೆಚ್ಚಿಗೆ ನಂಬಿಕೆ ಇಟ್ಟಿರ್ತಾರೆ. ಮತ್ತು ಯಾರೂ ಮಾಡದಂತಹ ಕೆಲಸಗಳನ್ನು, ಆಗದೇ ಇರುವಂತಹ ಕೆಲಸಗಳನ್ನು ಹಠಕ್ಕೆ ಬಿದ್ದು ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಶನಿಯ ಕಾರಕತ್ವದಲ್ಲಿದ್ದಾಗ ಕುಂಭರಾಶಿಯವರು. ಸಮಾಜ ಸೇವಕರಾಗಿ ಕೂಡ ಬೆಳೀತಾರೆ. ಅಂದರೆ ಒಳ್ಳೆಯ ರೀತಿಯಲ್ಲಿ ನ್ಯಾಯವಾದಿಗಳಾಗಿರ್ತಾರೆ. ಗೆಲ್ಲುವ ತನಕ ಹೋರಾಟವನ್ನು ಮಾಡ್ತಾನೆ ಇರ್ತಾರೆ. ಶುಭ ಕಾರಕತ್ವ ಇದ್ದಾಗ ಇಷ್ಟೆಲ್ಲ ಅದೃಷ್ಟದ ಫಲ ಬರ್ತದೆ ಕುಂಭರಾಶಿಯವರಿಗೆ. ನೋಡಿ, ಈ ಶನಿಯು ಮಂದಗ್ರಹ ಆದ್ದರಿಂದ ಕುಂಭರಾಶಿಯವರು ತಾಳ್ಮೆ ಸಹನೆಯ ವ್ಯಕ್ತಿಗಳು, ಬಹಳ ಯೋಚನಾಶೀಲರು. ಎಂಥ ಸಂದಿಗ್ಧ ಪರಿಸ್ಥಿತಿ ಇದ್ದರೂ ಕೂಡ, ಒತ್ತಡದ ಪರಿಸ್ಥಿತಿ ಇದ್ದರೂ ಕೂಡ ಎಲ್ಲೇ ಮೀರುವಂಥ ವ್ಯಕ್ತಿಗಳಲ್ಲ. ಭಾಳ ಸಹಾನುಭೂತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ರಾಶಿಯವರಿಗೆ ಏನಾದರೂ ಶನಿಯ ಕಾರಕತ್ವ ನೆಗೆಟಿವ್ ಆಗಿ, ಅಂದರೆ ಗ್ರಹದ ಕಾರಕತ್ವ ಏನಾದರೂ ಕಾಡಾಟಕ್ಕೆ ಶುರು ಆದಾಗ ಇವ್ರಿಗೆ ಗೊತ್ತಾಗ್ದೇ ಕುಂಭರಾಶಿಯವರು ಮೋಸಗಾರರಾಗುವಂತಹ ಲಕ್ಷಣಗಳು ಕಂಡು ಬರ್ತದೆ. ಕೆಟ್ಟ ಚಟಗಳಿಗೆ ಬಲಿಯಾಗ್ತಾರೆ. ಶನಿಗ್ರಹದ ಕೆಟ್ಟ ಪ್ರಯೋಗ ಶುರು ಆದಾಗ ಕೆಟ್ಟದ್ದನ್ನು ಮಾಡಲು ಕೂಡ ಬಹಳ ಯೋಚನಾಶೀಲರಾಗಿ ಹೊಂಚಾಗ್ತಾರೆ. ಕೆಟ್ಟದ್ದು ಮಾಡಬೇಕು ಅಂದರೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮಾಡೇ ಬಿಡ್ತಾರೆ. ಇದರಿಂದ ಅನಾರೋಗ್ಯ ಪೀಡಿತರಾಗಿ ಬಡಕಲು ದೇಹ, ಚಟಕ್ಕೆ ದಾಸರಾದಾಗ ಬಡಕಲು ಶರೀರದವರಾಗ್ತಾರೆ. ಶನಿಗ್ರಹದ ಕಾಡಾಟ ಶುರು ಆದಾಗ ಮೂಳೆಗಳಲ್ಲಿ ಶಕ್ತಿ ಇಲ್ಲದಂತೆ, ಶಕ್ತಿಹೀನರಂತೆ ಕಾಣುತ್ತಾರೆ ಕುಂಭರಾಶಿಯವರು. ಇವರಿಗೆ ಹೆಚ್ಚಾಗಿ ಮೊಣಕಾಲಿನ ನೋವು ಶುರು ಆಗ್ತಾ ಇರ್ತದೆ. ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಶುರು ಆಗುವಂಥ ಲಕ್ಷಣಗಳಿರ್ತದೆ ಶನಿಗ್ರಹದ ಕೆಟ್ಟ ಕಾರಕತ್ವ ಶುರು ಆದಾಗ, ಅಂದರೆ ದೃಷ್ಟಿ ಶುರು ಆದಾಗ. ಆದರೆ ಕುಂಭರಾಶಿಯವರಿಗೆ ಶನಿಯ ಪ್ರಭಾವ ಒಳ್ಳೆಯ ರೀತಿಯಲ್ಲಿ ಹೆಚ್ಚಾಗಿದ್ದರೆ, ಪಾಸಿಟಿವಿಟಿ ಕೊಡುವಂತಹ ಶನಿಯ ಪ್ರಭಾವ ಬಂದಾಗ ಮನೆಗಳ ನಿರ್ಮಾಣ ಮಾಡ್ತಾರೆ, ಜಮೀನುಗಳನ್ನ ಖರೀದಿ ಮಾಡ್ತಾರೆ, ನಿವೇಶನಗಳನ್ನ ಖರೀದಿ ಮಾಡ್ತಾರೆ. ನೋಡಿ, ಜನಸಂಘಟನೆಯನ್ನು ಮಾಡ್ಕೊತಾರೆ.
ಮುಷ್ಕರಗಳಲ್ಲಿ ತೊಡಗ್ತಾರೆ, ಜನನಾಯಕರಾಗಿ ಬೆಳೀತಾರೆ, ಉತ್ತರಾದಿಯಾಗಿ ಜೀವನ ಮಾಡುವಂತಹ ಬೆಳವಣಿಗೆ ಕಂಡು ಬರ್ತದೆ. ನೋಡಿ, ಶನಿಗ್ರಹದ ಕಾರಕತ್ವ ಶುಭವಾಗಿದ್ದರೆ ಇಷ್ಟೆಲ್ಲ ಫಲಗಳನ್ನ ಅವರು ಪಡ್ಕೊಂಡು ಹೋಗ್ತಾರೆ. ಈ ಕಾರಕತ್ವವನ್ನು ನಾವು ತಿಳ್ಕೋಬೇಕು ಅಂದರೆ ಗ್ರಹಗತಿಗಳ ಜಾತಕ ವಿಮರ್ಶೆ ಮಾಡಬೇಕಾಗ್ತದೆ. ನಿಮ್ಮ ಜಾತಕ ವಿಮರ್ಶೆ ಮಾಡಿದಾಗ ಈ ಶನಿಯ ಕಾರಕತ್ವ ಶುಭವಾಗಿದೆಯಾ ಅಥವಾ ನಿಮಗೆ ಅಶುಭ ಫಲಗಳನ್ನ ನೆಗೆಟಿವ್ ಆಗಿ ಕೊಡ್ತಾ ಇದೆಯಾ, ಇದ್ರ ಬಗ್ಗೆ ಏನು ನೀವು ಜಾಗೃತಿ ತಗೋಬೋದು, ಏನು ಪರಿಹಾರ ತಗೋಬೋದು, ಇದನ್ನು ನಿಮ್ಮ ಜಾತಕ ವಿಮರ್ಶೆ ಮಾಡಿದಾಗ ಮಾತ್ರ ಗೊತ್ತಾಗೋದು. ಆದರೆ ಶನಿ ಗ್ರಹದ ಕಾರಕತ್ವ ಪಾಸಿಟಿವ್ ಹಾಗೂ ನೆಗೆಟಿವ್ ಆಗಿದ್ದಾಗ ಇಂಥ ಫಲಗಳನ್ನ ನೀವು ನೋಡ್ಕೋಬೇಕಾಗ್ತದೆ. ಅಂದರೆ ನಿಮ್ಮ ಮೈ ಮೇಲೆ ಅದು ಆವರಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು ಗ್ರಹಗತಿಗಳ ಪ್ರಯೋಗ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನೋಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೇವೆ. ಕಾಲ್ ಮಾಡ್ಬೋದು, ಭೇಟಿ ಮಾಡ್ಬೋದು. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.